ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ಧ್ಯಾನದ ವಿಷಯ ಯಾಕೋಬನ ಬಾವಿಯ ಬಳಿಯಲ್ಲಿ ಯೇಸು. ಕೆಲವು ವೃತ್ತಿಪರರು ತಮ್ಮ ಕಚೇರಿ ಬಾಗಿಲಿನ ಮೇಲೆ ಅಪಾಯಿಂಟ್ಮೆಂಟ್ ಮೂಲಕ ಬರಬೇಕು ಎಂಬ ಸೂಚಕ ಫಲಕವು ಹಾಕಿರುವುದನ್ನು ನಾವು ನೋಡಿದ್ದೇನೆ. ಯಾರಾದರೂ ಅವರನ್ನು ಭೇಟಿ ಮಾಡಬೇಕಾದರೆ ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸಿಕೊಳ್ಳಬೇಕು. ಈ ರೀತಿಯಾದ ಅನೇಕ ಅನುಭವಗಳು ನನಗುಂಟು, ನಿಮಗೂ ಕೂಡ ಇರಬಹುದೆಂದು ಭಾವಿಸುತ್ತೇನೆ. ಹೀಗೆ ಅವರು ದಿನನಿತ್ಯದ ಕೆಲಸವನ್ನು ಯಾರ್ಯಾರನ್ನು ಭೇಟಿಯಾಗಬೇಕು ಎಂಬುದನ್ನು ನಿಯಂತ್ರಿಸುತ್ತಾರೆ. ಯೇಸು ಸ್ವಾಮಿ ಅಂತಹ ವ್ಯಕ್ತಿಯಾಗಿರಲಿಲ್ಲ. ಆತನು ಅಪಾಯಿಂಟ್ಮೆಂಟ್ ಮೂಲಕ ಬರಬೇಕು ಎಂದು ಹೇಳಲಿಲ್ಲ. ಅದಕ್ಕೆ ಬದಲಾಗಿ ಯೇಸು ಸ್ವಾಮಿ ಎಲ್ಲರಿಗೂ ಸಿಗುವಂಥ ವ್ಯಕ್ತಿಯಾಗಿದ್ದರು. ಕೆಲವೊಮ್ಮೆ ಇನ್ನೊಬ್ಬರಿಗೆ ತಿಳಿಯುವುದಕ್ಕಿಂತ ಮೊದಲೇ ಆತನು ಭೇಟಿ ಮಾಡುವ ಕಾರ್ಯವನ್ನು ಏರ್ಪಡಿಸುತ್ತಿದ್ದನು. ಯೇಸು ಸ್ವಾಮಿ ಒಬ್ಬ ಸಮರ್ಯ ಸ್ತ್ರೀಯನ್ನು ಭೇಟಿಯಾಗುವ ಸಮಯವನ್ನು ಅದ್ಭುತವಾದ ರೀತಿಯಲ್ಲಿ ಏರ್ಪಡಿಸಿಕೊಂಡಿದ್ದರು. ಯೇಸು ಸ್ವಾಮಿ ಯೆರೂಸಲೇಮಿನಿಂದ ಗಲಿಲಾಯಕ್ಕೆ ಪ್ರಯಾಣ ಮಾಡುತ್ತಿದ್ದಾಗ ಮಧ್ಯಾಹ್ನದ ವೇಳೆಯಲ್ಲಿ ಯಾಕೋಬನ ಬಾವಿಯ ಬಳಿ ವಿಶ್ರಾಂತಿ ತೆಗೆದುಕೊಳ್ಳಲು ಕುಳಿತುಕೊಂಡನು. ಅದೇ ಸಮಯದಲ್ಲಿ ಒಬ್ಬ ಸ್ತ್ರೀಯು ನೀರನ್ನು ಸೇದುಕೊಂಡು ಹೋಗಲು ಆ ಬಾವಿಯ ಬಳಿಗೆ ಬಂದಳು. ಯೇಸು ಸ್ವಾಮಿ ಅಲ್ಲಿದ್ದಾರೆಂಬುದು ಆಕೆಗೆ ತಿಳಿಯುವ ಮುನ್ನವೇ ಆತನು ಅದರ ವ್ಯವಸ್ಥೆಯನ್ನು ಮಾಡಿದ್ದನು. ಯಾಕೋಬನ ಬಾವಿಯ ಬಳಿಯಲ್ಲಿ ಯೇಸುವಿಗೆ ಸಂಬಂಧಿಸಿದ ಈ ಘಟನೆಯನ್ನು 4ನೆಯ ಸುವಾರ್ತೆಯಾದ ಯೋಹಾನನು 4ನೇ ಅಧ್ಯಾಯ 1-10 ಬರೆಯಲಾಗಿದೆ. ಯೇಸು ಯೋಹಾನನಿಗಿಂತ ಹೆಚ್ಚು ಶಿಷ್ಯರನ್ನು ಮಾಡಿಕೊಂಡು ಅವರಿಗೆ ದೀಕ್ಷಾಸ್ನಾನ ಮಾಡಿಸುತ್ತಾನೆಂಬ ಸುದ್ದಿಯು ಫರಿಸಾಯರು ಕೇಳಿಸಿಕೊಂಡು ಕರ್ತನಿಗೆ ತಿಳಿದಾಗ, ಆದರೂ ಸ್ನಾನ ಮಾಡಿಸುತ್ತಿದ್ದವರು ಯೇಸುವಲ್ಲ, ಆತನ ಶಿಷ್ಯರೇ ಮಾಡಿಸುತ್ತಿದ್ದರು. ಆತನು ಯೂದಾಯವನ್ನು ಬಿಟ್ಟು ಗಲಿಲಾಯಕ್ಕೆ ತಿರುಗಿ ಹೋದನು. ಆತನು ಸಮರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಹೋಗುವಾಗ ಸಮರ್ಯ ಸೀಮೆಗೆ ಸೇರಿದ ಸೂಕರೆಂಬ ಊರಿಗೆ ಬಂದನು. ಅದು ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟ ಭೂಮಿಯು ಅದರಲ್ಲಿತ್ತು. ಅಲ್ಲಿ ಯಾಕೋಬನು ತೆಗೆಸಿದ ಬಾವಿ ಇತ್ತು. ಯೇಸು ದಾರಿ ನಡೆದು ದಣಿದು ಆ ಬಾವಿಯ ಬಳಿಯಲ್ಲಿ ಹಾಗೆಯೇ ಕೂತುಕೊಂಡನು. ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ಆತನ ಶಿಷ್ಯರು ಊಟಕ್ಕೆ ಬೇಕಾದದ್ದನ್ನು ಕೊಂಡುಕೊಳ್ಳುವುದಕ್ಕಾಗಿ ಊರೊಳಗೆ ಹೋಗಿರಲು ಸಮರ್ಯದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ಯಹೂದ್ಯರಿಗೂ ಸಮರ್ಯರಿಗೂ ಬಳಕೆ ಇಲ್ಲದಿರಲಾಗಿ ಆ ಸಮರ್ಯದವಳು ಆತನಿಗೆ, ಯಹೂದ್ಯನಾದ ನೀನು ಸಮರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಕೇಳಿದಳು. ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಕೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಯೇಸು ಸ್ವಾಮಿ ಈ ಭೇಟಿಯಲ್ಲಿ ಯಾವ ಯಾವ ಪ್ರಕ್ರಿಯೆಗಳನ್ನು ಉಪಯೋಗಿಸಿದರು ಎಂಬುದನ್ನು ನೋಡಿಕೊಳ್ಳುವುದು ನಮಗೆ ಸಹಾಯಕವಾಗಬಹುದು. ಆ ಸ್ತ್ರೀಯ ದೃಷ್ಟಿಯಲ್ಲಿ ಇದೊಂದು ಸಾಧಾರಣವಾದ ಭೇಟಿಯಾಗಿರಬಹುದು. ಆದರೆ ಯೇಸು ಸ್ವಾಮಿ ಅದಕ್ಕೆ ತುಂಬ ಎಚ್ಚರಿಕೆಯಿಂದ ಇದರ ಯೋಜನೆಯನ್ನು ರೂಪಿಸಿದರು. ನಾನು ನಿಮ್ಮ ಗಮನವನ್ನು ಮೊದಲನೇದಾಗಿ ಯೇಸು ಸ್ವಾಮಿಯ ಜೀವನದಲ್ಲಿನ ಮಹತ್ವಪೂರ್ಣವಾದ ತತ್ವದತ್ತ ಸೆಳೆಯಲು ಬಯಸುತ್ತೇನೆ. ಯೇಸು ಸ್ವಾಮಿ ಕರ್ತವ್ಯಬದ್ಧರಾಗಿ ಬದುಕಿ ಬಾಳಿದರು. ಆತನು ತಾನು ಎಲ್ಲಿಗೆ ಹೋಗುತ್ತಿದ್ದೇನೆ, ಪ್ರತಿದಿನವೂ ಕಾರ್ಯಕ್ರಮಗಳೇನು ಹಾಗೂ ಯಾವ ಸಮಯದಲ್ಲಿ ಎಲ್ಲಿರಬೇಕೆಂಬುದನ್ನು ಸರಿಯಾಗಿ ತಿಳಿದಿತ್ತು. ಈ ಅಧ್ಯಾಯದ ಆರಂಭದಲ್ಲಿ ಆತನು ಯೂದಾಯದಲ್ಲಿದ್ದನು, ಅಲ್ಲಿಂದ ಗಲಿಲಾಯಕ್ಕೆ ಹೋಗುತ್ತಿದ್ದನು ಎಂಬುದನ್ನು ನೀವು ಗಮನಿಸಬಹುದು. ಆತನಿಗೆ ಸಮರ್ಯದ ಮೂಲಕ ಹಾದು ಹೋಗಲೇಬೇಕಾದ ಅನಿವಾರ್ಯತೆ ಇತ್ತು. ಆ ದಾರಿಯೇ ಆತನನ್ನು ಸಮರ್ಯದ ಮೂಲಕ ನಡೆಸಿತು ಎಂದು ಬೇಕಾದರೂ ಹೇಳಬಹುದು. ವಾಡಿಕೆಯಾಗಿ ಓಡಾಡುವ ಒಂದು ದಾರಿ ಇತ್ತು. ಆ ದಾರಿಯಲ್ಲಿ ಹೋಗದಿದ್ದರೆ ಸಮರ್ಯವನ್ನು ಹಾದು ಹೋಗದೆ ಹೋಗಬಹುದಾಗಿತ್ತು. ಆದರೆ ಆತನು ಆ ದಾರಿಯಲ್ಲಿ ಹೋಗಲಿಲ್ಲ, ಏಕೆಂದರೆ ಆತನಿಗೆ ಸಮರ್ಯದ ಮೂಲಕ ಹೋಗುವುದಕ್ಕೆ ಮತ್ತೊಂದು ಕಾರಣವಿತ್ತು. ಆ ಕಾರಣವೇನೆಂದರೆ ಯಾಕೋಬನ ಬಾವಿಯ ಬಳಿಯಲ್ಲಿ ಆ ಸ್ತ್ರೀಯನ್ನು ಭೇಟಿಯಾಗುವುದೇ ಆಗಿತ್ತು. ಅದು ಆತನ ಯೋಜನೆಯಾಗಿತ್ತು. ಅರ್ಥವಾಯಿತಾ? ಯಹೂದ್ಯರಿಗೆ ಸಮರ್ಯವು ನಿಷಿದ್ಧ ಸ್ಥಳವಾಗಿದ್ದರೂ ಕೂಡ ಆತನು ಅದರ ಮೂಲಕ ಪ್ರಯಾಣ ಮಾಡಿದನು. ಸಾಮಾನ್ಯವಾಗಿ ಯಹೂದ್ಯರು ಅದರ ಮೂಲಕ ಪ್ರಯಾಣ ಮಾಡುತ್ತಿರಲಿಲ್ಲ. ನಾವು ಸತ್ಯವೇದದ ಚರಿತ್ರೆಯನ್ನು ನೋಡುವುದಾದರೆ ಅದಕ್ಕಿರುವ ಕಾರಣವು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಬಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನು ದೇಶದ ಮೇಲೆ ದಾಳಿ ಮಾಡಿ ಅನೇಕ ಯಹೂದ್ಯರನ್ನು ಸೆರೆ ಹಿಡಿದುಕೊಂಡು ಬಾಬಿಲೋನಿಗೆ ಕೊಂಡೊಯ್ಯುವಾಗ ಅವನು ಅನ್ಯ ಜನರನ್ನು ತಂದು ಅಲ್ಲಿ ನೆಲೆ ಕಂಡುಕೊಳ್ಳುವಂತೆ ಮಾಡಿದನು ಎಂದು ನಾವು ಕಾಣುತ್ತೇವೆ. ಆ ಜನರು ಅಲ್ಲಿನ ಸ್ಥಳೀಯರೊಡನೆ ಮದುವೆಯಾಗಿ ಮಿಶ್ರ ಜನಾಂಗವಾಗಿ ಮಾರ್ಪಟ್ಟರು. ಹಾಗಾಗಿ ಮಿಶ್ರ ಜನಾಂಗದವರಿಗೂ ಯಹೂದ್ಯರಿಗೂ ಹಾಗೆ ಬರುತ್ತಿರಲಿಲ್ಲ. ದೇವರು ಅವರಿಗೆ ಇದನ್ನು
ಇದರ ಬಗ್ಗೆ ಹೇಳಿದರು. ಆದ ಕಾರಣ ಸಮರ್ಯದವರನ್ನು ದೂರವಿಡುವುದು ಉತ್ತಮ ಎಂದು ಅವರು ಭಾವಿಸಿದ್ದರು. ಆದರೆ ಯೇಸು ಸ್ವಾಮಿ ಕರ್ತವ್ಯಬದ್ಧರಾಗಿ ಬದುಕಿ ಬಾಳುತ್ತಿದ್ದರು. ಅಂದರೆ ಆತನು ನಿರ್ದಿಷ್ಟವಾದ ಸಮಯದಲ್ಲಿ ನಿರ್ದಿಷ್ಟವಾದ ಸ್ಥಳದಲ್ಲಿರಬೇಕಾದ ಅನಿವಾರ್ಯತೆ ಇತ್ತು. ಪ್ರತಿದಿನವೂ ಆ ಬದ್ಧತೆಯನ್ನು ಮಾಡಬೇಕೆಂಬ ಹಂಬಲು ಆತನಲ್ಲಿತ್ತು. ಹಾಗಾಗಿ ಸಮರ್ಯವನ್ನು ಹಾದು ಹೋಗದೆ ಹೋಗಬಹುದಾದ ಇನ್ನೊಂದು ದಾರಿ ಇದ್ದರೂ ಸಹ ಸಮರ್ಯದ ಮೂಲಕ ಹಾದು ಹೋಗಬೇಕಾದುದು ಆತನಿಗೆ ಅನಿವಾರ್ಯವಿತ್ತು. ಇದು ಮೊದಲನೆಯ ಪ್ರಕ್ರಿಯೆ. ಎರಡನೆಯ ಪ್ರಕ್ರಿಯೆ ಏನೆಂದರೆ ಆತನು ಕೇಳಿಕೊಂಡನು. ಆತನು ಯಾಕೋಬನ ಬಾವಿಯ ಬಳಿಗೆ ಬಂದಾಗ ಮಧ್ಯಾಹ್ನವಾಗಿತ್ತು. ಯೆರೂಸಲೇಮಿನಿಂದ ಸಮರ್ಯಕ್ಕೆ ಬರಲು ಅರ್ಧ ದಿನಕ್ಕಿಂತ ಹೆಚ್ಚು ಸಮಯ ಬೇಕಾಗಬಹುದು ಎಂದು ನಾನು ಭಾವಿಸ್ತೇನೆ. ನಾನು ಆ ಸ್ಥಳದಲ್ಲಿ ಬಸ್ಸಿನಲ್ಲಿ ಪ್ರಯಾಣ ಮಾಡಿದ್ದೇನೆ. ಯೇಸು ಸ್ವಾಮಿ ನಡೆದುಕೊಂಡು ಬಂದಿರುವ ಕಾರಣ ಆ ಬಾವಿಗೆ ಬಳಿಗೆ ಬರಲು 2 ದಿನಗಳು ಬೇಕಾಗಿರಬಹುದು. ಪ್ರಯಾಣವನ್ನು ನಿಲ್ಲಿಸಿ ಸ್ವಲ್ಪ ಸಮಯ ಕೂತಿಕೊಳ್ಳಲು ಇದು ಅನುಕೂಲಕರವಾದ ಸ್ಥಳವಾಗಿತ್ತು. ಅಲ್ಲಿ ದಾಹ ತಣಿಸುವ ನೀರಿನ ಒಳ್ಳೆಯ ಬಾವಿ ಇತ್ತು. ಅದಲ್ಲದೆ ವಿಶ್ರಾಂತಿ ತೆಗೆದುಕೊಳ್ಳಲು ಸ್ಥಳವು ಹತ್ತಿರದಲ್ಲೇ ಊರಿನಲ್ಲಿತ್ತು. ಶಿಷ್ಯರು ಆ ಊರಿಗೆ ಹೋಗಿ ಅವರೆಲ್ಲರೂ ಊಟ ತರಬಹುದಾಗಿತ್ತು. ಇದು ಯಾರನ್ನಾದರೂ ಭೇಟಿಯಾಗಲು ಸೂಕ್ತವಾದ ಸ್ಥಳವಾಗಿತ್ತು. ನಾನು ಹೇಳಿದಂತೆ ಅದು ಮಧ್ಯಾಹ್ನ ಸಮಯವಾಗಿತ್ತು. ಆ ಸ್ತ್ರೀ ನೀರು ತೆಗೆದುಕೊಂಡು ಹೋಗಲು ಬಂದಾಗ ಯೇಸುವಿಗೆ ಆಶ್ಚರ್ಯನೂ ಆಗಲಿಲ್ಲ ಎಂದು ನಾನು ಭಾವಿಸ್ತೇನೆ. ಏಕೆಂದರೆ ನಾನು ಮೊದಲೇ ಹೇಳಿದಂತೆ ಆತನು ಈ ಭೇಟಿಯ ಯೋಜನೆಯನ್ನು ರೂಪಿಸಿದ್ದನು. ಇದು ಆತನ ಮನಸ್ಸಿನಲ್ಲಿತ್ತು ಎಂದು ನಾನು ಭಾವಿಸುತ್ತೇನೆ. ಹಾಗಾಗಿ ಆಕೆ ಬಂದಾಗ ಯೇಸು ಸ್ವಾಮಿಗೆ ಬಾಯಾರಿಕೆ ಆಗಿದ್ದ ಕಾರಣ ಕುಡಿಯುವುದಕ್ಕೆ ನೀರು ಕೊಡು ಎಂದು ಆಕೆಯನ್ನು ಕೇಳಿದನು. ಒಬ್ಬ ಯೆಹೂದ್ಯನು ಸಮರ್ಯ ಸ್ತ್ರೀ ಬಳಿ ಹೇಗೆ ಕೇಳೋದು ಆಕೆಯ ಬಹಳ ಆಶ್ಚರ್ಯಕ್ಕೀಡು ಮಾಡಿತು. ಆಕೆಯು ಆತನಿಗೆ, ಯೆಹೂದ್ಯನಾದ ನೀನು ಸಮರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಕೇಳಿದಳು. ಯೆಹೂದ್ಯರಿಗೂ ಸಮರ್ಯರಿಗೂ ಬಳಕೆ ಇಲ್ಲದಿರುವುದನ್ನು ಆಕೆಗೆ ಗೊತ್ತಿತ್ತು. ಆದರೆ ಅದು ಯೇಸು ಸ್ವಾಮಿಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರಲಿಲ್ಲ. ಹೌದು, ಯೇಸು ಸ್ವಾಮಿ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಸಮಾಜದಲ್ಲಿ ತಲೆ ಎತ್ತಿರುವ ಮಾನವ ನಿರ್ಮಿತ ಅಡೆತಡೆಗಳಿಗೆ ಆತನು ಲಕ್ಷ್ಯ ಕೊಡಲಿಲ್ಲ. ಆತನು ಅವುಗಳನ್ನು ಮೆಟ್ಟಿ ಜಯಿಸಿ ಮುಂದೆ ಹೋದನು. ತನಗೆ ಬೇಕಾದದ್ದನ್ನು ಅಂದರೆ ಕುಡಿಯುವುದಕ್ಕೆ ನೀರನ್ನು ಆಕೆಯ ಬಳಿ ಕೇಳಿದನು. ಈ ವಾಕ್ಯ ಭಾಗವನ್ನು ನಾನು ಅಧ್ಯಯನ ಮಾಡಿ ನೋಡಿದಾಗ ಆಕೆ ಆತನಿಗೆ ಕುಡಿಯುವುದಕ್ಕೆ ನೀರು ಕೊಟ್ಟದ್ದಾಗಿ ಎಲ್ಲಿಯೂ ಕಾಣಲಿಲ್ಲ. ಬಹುಶಃ ಆಕೆ ಕೊಟ್ಟಿರಬಹುದು. ಆದರೆ ಅದು ಏನೇ ಆಗಿರಲಿ, ಯೇಸು ಸ್ವಾಮಿ ನೀರು ಕೇಳಿದಾಗ ಆಕೆ ಆಶ್ಚರ್ಯಪಟ್ಟಳು. ಮೂರನೆಯ ಪ್ರಕ್ರಿಯೆ, ಆಕೆಯು ಸ್ಪಂದಿಸುವಂತೆ ಮಾಡಿದರು. ಆ ಸ್ತ್ರೀಯು ತನ್ನ ಆಶ್ಚರ್ಯ ವ್ಯಕ್ತಪಡಿಸಿದ ಮೇಲೆ ಯೇಸು ಸ್ವಾಮಿ ಆಕೆಗೆ ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವರು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ನೀರನ್ನು ಕೊಡುತ್ತಿದ್ದನು ಎಂದು ಹೇಳಿದರು. ಆದರೆ ಆಕೆಗೆ ಅದನ್ನು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಆದರೂ ಯೇಸು ಸ್ವಾಮಿ ಆಕೆಯ ಆತ್ಮದ ಅಂತರಾಳದಲ್ಲಿರುವ ಹೊರಗೆ ಕಣ್ಣಿಗೆ ಕಾಣದಂಥ ದಾಹವನ್ನು ಅರ್ಥ ಮಾಡಿಕೊಂಡರು. ಆಕೆಯ ದಾಹವು ಯೇಸು ಸ್ವಾಮಿಯ ದಾಹಕ್ಕಿಂತಲೂ ವ್ಯತ್ಯಸ್ತವಾಗಿತ್ತು. ಆತನ ದಾಹವು ಯಾಕೋಬನ ಬಾವಿಯ ನೀರಿನಿಂದ ತೀರಿಸಬಹುದಾದ ಶಾರೀರಿಕ ದಾಹವಾಗಿತ್ತು. ಆದರೆ ಆಕೆಯ ದಾಹವು ತೀರಿಸಲು ಬೇರೆ ರೀತಿಯ ನೀರು ಅಗತ್ಯವಿತ್ತು. ಯೇಸು ಸ್ವಾಮಿ ಆಕೆಗೆ, ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಎಂದು ಹೇಳಿದರು. ಈ ರೀತಿಯಾದ ನೀರು ಯಾಕೋಬನ ಬಾವಿಯಲ್ಲಿ ಸಿಕ್ಕುವುದಿಲ್ಲ. ಅಂತಹ ನೀರು ಯಾಕೋಬನ ಬಾವಿಯಂತಹ ಬಾವಿಗಳಿಂದ ಸಿಗುವಷ್ಟು ಕಷ್ಟ ಸಾಧ್ಯ. ಆಕೆಗೆ ಏನು ಬೇಕಿತ್ತು ಎಂಬುದನ್ನು ಆತನಿಗೆ ಚೆನ್ನಾಗಿ ತಿಳಿದಿತ್ತು. ಅದಲ್ಲದೆ ಅದು ಆತನಲ್ಲಿತ್ತು. ತನಗೆ ಏನು ಬೇಕಿತ್ತು ಎಂಬುದು ಆತನಿಗೆ ತಿಳಿದಿತ್ತು. ಅದು ಆಕೆಯ ಬಳಿಯಲ್ಲಿತ್ತು. ಹೀಗಾಗಿ ಆತನು ಕುಡಿಯುವುದಕ್ಕೆ ನೀರು ಕೊಡುವಂತೆ ಆಕೆಯನ್ನು ಕೇಳಿಕೊಂಡನು ಹಾಗೂ ಆಕೆಗೆ ಜೀವಕರವಾದ ನೀರನ್ನು ಕೊಡುವುದಾಗಿ ಹೇಳಿದನು. ಯೇಸು ಸ್ವಾಮಿ ಯೂದಾಯವನ್ನು ಬಿಟ್ಟು ಹೊರಡುವ ಮೊದಲೇ ಆ ಸ್ತ್ರೀಯನ್ನು ಆ ಬಾವಿಯ ಬಳಿ ಭೇಟಿಯಾಗುತ್ತೇನೆ ಎಂಬುದು ಆತನಿಗೆ ತಿಳಿದಿತ್ತು. ಆತ್ಮದಾಹವನ್ನು ತಣಿಸಲು ಎಲ್ಲರಿಗೂ ಏನೋ ಅಗತ್ಯವಿದೆ ಎಂಬುದನ್ನು ಯೇಸು ಸ್ವಾಮಿ ಆ ಸ್ತ್ರೀಗೆ ತೋರಿಸಿಕೊಟ್ಟರು. ಆಕೆಯ ಯೇಸು ಸ್ವಾಮಿಯ ದೃಷ್ಟಿಯಲ್ಲಿ ಪ್ರಾಮುಖ್ಯವಾದವಳಾಗಿದ್ದಳು. ಯೇಸು ಸ್ವಾಮಿ ಆಕೆಯನ್ನು ಭೇಟಿಯಾಗುವ ಸಲುವಾಗಿ ಯೂದಾಯದಿಂದ ಗಲಿಲಾಯಕ್ಕೆ ಹೋಗುವಾಗ ಸಮರ್ಯದ ಮೂಲಕ ಹಾದು ಹೋದನು. ಆತನು ಬಾವಿಯ ಬಳಿಯಲ್ಲಿ ನಿಂತು ಆಕೆಗೆ ಏನೋ ಅಗತ್ಯವಿತ್ತು, ಅದನ್ನು ಹೇಳಿದನು. ಆತನು ನಿಮಗೂ ಅದೇ ರೀತಿ ಮಾಡುತ್ತಾನೆ. ನೀವು ಇರುವ ಸ್ಥಳದಲ್ಲೇ ಆತನು ನಿಮ್ಮನ್ನು ಸಂಧಿಸುತ್ತಾನೆ, ನಿಮಗೆ ಜೀವಕರವಾದ ನೀರನ್ನು ಕೊಡುತ್ತಾನೆ. ಆದರೆ ಒಂದೇ ಒಂದು ವಿಷಯವೇನೆಂದರೆ ನೀವು ಕೂಡ ಆತನನ್ನು ಭೇಟಿಯಾಗಲೇಬೇಕು. ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ. ನಮಗೆ ಆ ಜೀವಕರವಾದಂಥ ನೀರನ್ನು ಕೊಡು.
ಅದರಲ್ಲಿ ನಮ್ಮ ಆತ್ಮಿಕ ದಾಹವನ್ನು ತಣಿಸು. ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.